ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬಂಜೆತನ ಇತ್ತೀಚಿನ ದಿನದಲ್ಲಿ ಹೆಣ್ಣು ಮಕ್ಕಳಲ್ಲಿ ಕಂಡುಬರುವಂತಹ ಸಮಸ್ಯೆಗಳಲ್ಲಿ ಒಂದಾಗಿದೆ. ಕಲುಷಿತ ಗಾಳಿ, ಪೋಷಕಾಂಶರಹಿತ ಆಹಾರ, ಅನುಚಿತ ಜೀವನ ಶೈಲಿ, ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲದಿರುವುದು ಕೂಡ ಬಂಜೆತನಕ್ಕೆ ಕಾರಣವಾಗಬಹುದು. ತಾಯ್ತನ ಅನುಭವಿಸಬೇಕು ಎನ್ನುವರು ಮಕ್ಕಳನ್ನ ಪಡೆಯುವಲ್ಲಿ ಶೂನ್ಯ ಕಾಣ್ತಿದ್ದಾರೆ. ಆದರೆ ಆಧುನಿಕ ಶಸ್ತ್ರಚಿಕಿತ್ಸೆ ಹಾಗೂ ಆರೈಕೆಗಳಿಂದ ಗರ್ಭಕೋಶವನ್ನ ಫಲವತ್ತತೆಯಿಂದ ಕೂಡಿರುವಂತೆ ಮಾಡಬಹುದು. ಮಕ್ಕಳನ್ನ ಪಡೆಯುವ ಆಸೆ ಬಿಟ್ಟವರು ಸಹ ತಮ್ಮ ಕನಸನ್ನ ನನಸಾಗಿಸಿಕೊಳ್ಳಬಹುದು. ಪ್ರಸ್ತುತ ವೈದ್ಯಕೀಯ ಜಗತ್ತಿನಲ್ಲಿ ಇಂತಹ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳಿದ್ರೂ ಇದಕ್ಕೆ ಸಂಬಂಧಿಸಿದ ಮಾಹಿತಿ, ವಿಚಾರಗಳ ಕೊರತೆ ಇದೆ. ಬಂಜೆತನದಿಂದ ಕೀಳರಿಮೆಗೆ ಒಳಗಾಗಿ ಖಿನ್ನರಾಗ್ತಿದ್ದಾರೆ. ಆದರೆ ಪೂರಕ ಚಿಕಿತ್ಸೆ ಮೂಲಕ ಮಕ್ಕಳನ್ನ ಪಡೆಯಬಹುದು. ಇನ್ಫರ್ಟಿಲಿಟಿ ಹಾಗೂ ಕ್ರಯೋ ಪ್ರಿಸರ್ವೇಷನ್ ಬಗ್ಗೆ ಮಾಹಿತಿ ನೀಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಮಿಲನ್ ದಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ನ ವೈದ್ಯರಾದ ಶಿಲ್ಪಾ ಎಲ್ಲೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಇವತ್ತಿನ ಟಾಪಿಕ್ ಇನ್ಫರ್ಟಿಲಿಟಿ. ಬಹುಶಃ ಈ ಪದವನ್ನು ಕೇಳೋದಕ್ಕೆ ಯಾರೂ ಕೂಡ ಇಷ್ಟಪಡಲ್ಲ ಅನಿಸುತ್ತೆ. ಮೊದಲನೇದಾಗಿ ಇನ್ಫರ್ಟಿಲಿಟಿ ಅಂದರೆ ಏನು? ಸೊ ಬಂಜೆತನ ಅಂತಂದರೆ ಒಂದು ದಂಪತಿಗಳು ಮದುವೆ ಆಗಿ 12 ತಿಂಗಳು ಟ್ರೈ ಮಾಡಿ ಯಾವುದೇ ಕಾಂಟ್ರಸೆಪ್ಷನ್ ಇರಲಾರ್ದೆ ಮಗು ಆಗದಿದ್ದರೆ ಅವರು ಬಂಜೆತನ ಇದೆ ಅಂತ ಹೇಳ್ತೀವಿ. ಸೊ ಇದಕ್ಕೆ ಹಲವಾರು ಕಾರಣಗಳಿದೆ. ಆಮೇಲೆ ಒಂದು ದಂಪತಿಯಲ್ಲಿ ಎಸ್ಪೆಷಲಿ ಸ್ತ್ರೀಯ ವಯಸ್ಸು 35ಕ್ಕಿಂತ ಮೇಲೆ ಆಗಿತ್ತು, ಅವರು 6 ತಿಂಗಳ ಟ್ರೈ ಮಾಡಿ ಮಗು ಆಗದಿದ್ದರೆ ಅವರು ಬಂಜೆತನಕ್ಕೆ ತೋರಿಸ್ಕೋಬಹುದು. ಓಕೆ ಡಾಕ್ಟರ್, ಸಾಮಾನ್ಯವಾಗಿ ಎಲ್ರಿಗೂ ಇರುವಂತಹ ಕನ್ಫ್ಯೂಷನ್ ಅಂದರೆ ಡಾಕ್ಟರ್ ನಾವು ಯಾವಾಗ ಕನ್ಸಲ್ಟ್ ಮಾಡಬೇಕು ಅನ್ನೋದು. ಸೊ ಯಾವ ಥರ ನಾ ಬಂಜೆತನ ಅಂತಂದರೆ ಏನು ಅಂತ ಹೇಳಿದೆನೋ, ಸೊ ಈಗ ದಂಪತಿಗಳು ಒಂದು ವರ್ಷ ಆಗಿ ಟ್ರೈ ಮಾಡಿ ಮಗು ಆಗದಿದ್ದರೆ ಸೊ ಅವರು ಡಾಕ್ಟರ್ನ ಕನ್ಸಲ್ಟ್ ಮಾಡಬಹುದು. ಆದರೆ ರೆಗ್ಯುಲರಾಗಿ ಟ್ರೈ ಮಾಡಿರಬೇಕು. ಆಮೇಲೆ ದಂಪತಿಗಳಲ್ಲಿ ಎಸ್ಪೆಷಲಿ ಸ್ತ್ರೀಯ ವಯಸ್ಸು 35ಕ್ಕಿಂತ ಮೇಲ್ಪಟ್ಟರೆ 6 ತಿಂಗಳಾದರೂ ಆಗದಿದ್ದಂದರೆ ಕನ್ಸಲ್ಟ್ ಮಾಡ್ಬೋದು. ಆಮೇಲೆ ಯಾವುದಾದ್ರೂ ಸ್ತ್ರೀಯಲ್ಲಿ ಗೈನೆಕ್ ಕಂಡೀಷನ್ಸ್ ಲೈಕ್ ಫೈಬ್ರಾಯ್ಡ್ ಅಂತ, ಎಂಡೋಮೆಟ್ರಿಯೋಸಿಸ್, ಎಡಿನೋಮಯೋಸಿಸ್, ಪಾಲಿಪ್ ಅಂತ ಏನಾದರೂ ಮೊದಲೇ ಗೊತ್ತಿತ್ತು ಅಂತಂದರೆ ಇಮಿಡಿಯೇಟಾಗಿ ಡಾಕ್ಟರ್ನ ಕಾಣೋದು ಒಳ್ಳೆಯದು. ಓಕೆ ಡಾಕ್ಟರ್, ಇನ್ಫರ್ಟಿಲಿಟಿಗೆ ಮುಖ್ಯವಾಗಿ ಕಾರಣ ಏನು ಕಾಣಿಸಿಕೊಳ್ಳೋದಕ್ಕೆ? ಸೊ ಇನ್ಫರ್ಟಿಲಿಟಿಗೆ ಎಲ್ಲದರಲ್ಲೂ ಕಾರಣ ಇದೆ. ಒಂದು ಹೆಣ್ಣಲ್ಲಾಗಿದ್ರು ಇರ್ಬೋದು, ಒಂದು ಪುರುಷರಲ್ಲಾದರೂ ಆಗಿರಬಹುದು. ಒಂದು ಮಗು ಆಗಬೇಕಂತಂದರೆ 50% ಸ್ತ್ರೀಯ ಕಾರಣ ಇರುತ್ತೆ, ಆಮೇಲೆ 50% ಪುರುಷರಲ್ಲೂ ಕಾರಣ ಇರುತ್ತೆ. ಇಬ್ಬರು ಕರೆಕ್ಟಾಗಿತ್ತಂದರೆ ಮಗು ಬೇಗ ಆಗುತ್ತೆ. ಸೊ ಸ್ತ್ರೀಯಲ್ಲಿ ಹೇಳಬೇಕು ಅಂತಂದರೆ ಫೆಲೋಪಿಯನ್ ಟ್ಯೂಬಲ್ಲಿ ಏನಾದರೂ ಪ್ರಾಬ್ಲಮ್ ಇರಬಹುದು, ಟ್ಯೂಬರ್ಕ್ಲೋಸಿಸ್ ಆಗಿರ್ಬೋದು, ಅಥವಾ ಪೆಲ್ವಿಕ್ ಸರ್ಜರೀಸ್ ಆಗಿ ಬ್ಲಾಕ್ ಆಗಿರ್ಬೋದು, ಅಥವಾ ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ಸ್ ಇರ್ಬೋದು, ಪಾಲಿಪ್ ಇರಬಹುದು, ಅಥವಾ ಓರಿಯಲ್ಲಿ PCOD ಅಂತ ಕಂಡೀಷನ್ ಇರ್ಬೋದು, ಅಥವಾ ಎಂಡೋಮೆಟ್ರಿಯೋಸಿಸ್ ಇರ್ಬೋದು, ಅಥವಾ ಹಾರ್ಮೋನಲ್ ಚೇಂಜಸ್ ಇರ್ಬೋದು ಸ್ತ್ರೀಯಲ್ಲಿ, ಅಂದರೆ ಥೈರಾಯ್ಡ್ ಇಶ್ಯೂಸು, ಪ್ರೊಲ್ಯಾಕ್ಟಿನ್ ಹಾರ್ಮೋನ್ಸ್ ಜಾಸ್ತಿ ಆಗಿರ್ಬೋದು. ಅದೇ ಥರ ಪುರುಷರಲ್ಲಿ ಕೂಡ ಕಾರಣ ಇದೆ. ಪುರುಷರಲ್ಲಿ ಹಲವಾರು ಕಾರಣ ಅಂತಂದರೆ ಟೆಸ್ಟಿಸಲ್ಲೇ ಪ್ರಾಬ್ಲಮ್ ಇರ್ಬೋದು, ಅಥವಾ ಹುಟ್ಟಿದ್ರಿಂದ ಜೆನೆಟಿಕ್ ಇಶ್ಯೂಸ್ ಇರ್ಬೋದು, ಅಥವಾ ಚಿಕ್ಕಂದ್ರಲ್ಲಿ ಟಾರ್ಷನ್ ಅಂತ ಹೇಳ್ತೀವಿ, ಟೆಸ್ಟಿಸ್ ರೊಟೇಟ್ ಆಗಿ ಹೋಗುತ್ತೆ, ಆ ಥರ ಏನಾದರೂ ಕಂಡೀಷನ್ ಇರ್ಬೋದು. ಅಥವಾ ಇನ್ಫೆಕ್ಷನ್, ಮಮ್ಸ್ ಅಂತ ಹೇಳ್ತೀವಿ, ಅದು ಮಂಗ್ಯನ್ ಭಾವ ಅಂತ ಕನ್ನಡದಲ್ಲಿ ಕರೀಲಾಗುತ್ತೆ. ಆ ಥರ ಏನಾದರೂ ಚಿಕ್ಕಂದ್ರಲ್ಲಿ ಇನ್ಫೆಕ್ಷನ್ ಆಗಿತ್ತು ಅಂತಂದರೆ ಅವ್ರಿಗೆ ಸ್ಪರ್ಮ್ ಪ್ರೊಡಕ್ಷನಲ್ಲಿ ಪ್ರಾಬ್ಲಮ್ ಇರುತ್ತೆ. ಇಲ್ಲ ಅಂತಂದರೆ ಸ್ಪರ್ಮ್ ಕ್ಯಾರೇಜಲ್ಲಿ ಅಥವಾ ವ್ಯಾಸ ಡಿಫ್ರೆನ್ಸ್, ಎಜಾಕ್ಯುಲೇಟರಿ ಡಕ್ಟ್, ಸೆಮೈನಲ್ ವೆಸಿಕಲ್ ಎಲ್ಲಾದರೂ ಡಕ್ಟ್ ಬ್ಲಾಕ್ ಆಗಿದ್ರೂ ಅವರಲ್ಲಿ ತೊಂದರೆ ಆಗಬಹುದು. ಆಮೇಲೆ ಅವ್ರಿಗೆ ಹಾರ್ಮೋನಲ್ ಚೇಂಜಸ್ ಕೂಡ ಪುರುಷರಲ್ಲಿ ಲೈಕ್ ಥೈರಾಯ್ಡ್ ಹಾರ್ಮೋನ್, ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಅಲ್ಲೂ ಏರುಪೇರು ಆಯ್ತಂದರೆ ಮಕ್ಕಳಾಗಲಿಕ್ಕೆ ತೊಂದರೆ ಆಗುತ್ತೆ. ಸೊ ಈಗ ಹಲವಾರು ಕಾರಣದಿಂದ ಪುರುಷರಲ್ಲೂ ಇರ್ಬೋದು, ಸ್ತ್ರೀಯಲ್ಲೂ ಇರಬಹುದು. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಶಿವರಾಜ್ ಅಂತ ಮಾದೇವಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶಿವರಾಜ್ ಅವರೇ. ನಮಸ್ತೆ ಮೇಡಮ್. ಸಮಸ್ಯೆ ಹೇಳ್ಕೊಡಿ, ಡಾಕ್ಟರ್ ಇದ್ದಾರೆ. ಮೇಡಮ್ ನಮಸ್ತೆ ಮೇಡಮ್. ಹಲೋ, ಹೇಳಿ ಪ್ರಶ್ನೆ ಕೇಳಿ. ಮೇಡಮ್ ನಮ್ಮ ಹೆಸರು ಶಿವರಾಜ್ ಅಂತ. ನಾವು IVF ಮಾಡ್ಸಿದ್ವಿ ಲಾಸ್ಟ್ ಗರ್ಭಗುಡಿ ಅಂತ. ಅದು 2 ತಿಂಗಳಿತ್ತು, ಮಗು ಇತ್ತು. ಆಮೇಲೆ ಅಬ್ನಾರ್ಮಲ್ ಅಂತ ಹೊರಟೈತೆ ಮೇಡಮ್, ನಮ್ಗೆ ಮಗು ಸಿಕ್ಕಿಲ್ಲ. ಅದೇನ್ ತೊಂದರೆ ಅಂತ ಗೊತ್ತಾಗಿಲ್ಲ. ಡಾಕ್ಟರ್ ಸರಿಯಾಗಿ ಹೇಳಿಲ್ಲ ನಮಗೆ. ಅದು ನಮ್ಗೆ ಆಕ್ಚುಲಿ ಸೆಮೆನ್ ಅದು ಟೆಸ್ಟ್ ಎಲ್ಲ ಮಾಡಿದ್ರು.
ಪ್ರಸವ ಆದ್ಮೇಲೆನೂ ನಮ್ಗೆ ಅಷ್ಟು ಇಂಪ್ರೂವ್ಮೆಂಟ್ ಸಿಗ್ಲಿಲ್ಲ ಮೇಡಮ್. ಅದು ಒಂದ್ಸತಿ ಸ್ತ್ರೀಯಲ್ಲಿ ಪ್ರೆಗ್ನೆನ್ಸಿ ಆದಮೇಲೆ ಅಬಾರ್ಷನ್ ಆಯಿತು ಅಂದರೆ ಹಲವಾರು ಕಾರಣಗಳಿದೆ. ಆದರೆ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ನಿಮ್ಮ ಥೈರಾಯ್ಡು, ಶುಗರ್ ಟೆಸ್ಟ್ ಅದೆಲ್ಲ ಮಾಡಿರ್ತಾರೆ. ಬಟ್ ಜೆನೆಟಿಕ್ ಪ್ರಾಬ್ಲಮ್ ಇದ್ದರೆ ಕೂಡ ಈ ಥರ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಒಂದು ಒಳ್ಳೆ IVF ಸೆಂಟರ್ ಯಾವ ಥರ ಅಂದರೆ ಮಿಲನ್ ಥರ ಹೋದರೆ ನಿಮ್ಮದು ನೆಕ್ಸ್ಟ್ ಟೈಮ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋದಕ್ಕಿಂತ ಮುಂಚೆ ಜೆನೆಟಿಕ್ ಟೆಸ್ಟ್ ಅಂದರೆ PGTA ಅಂತ ಟೆಸ್ಟ್ ಮಾಡಿ ಎಂಬ್ರಿಯೋ ಕರೆಕ್ಟಾಗಿದೆನೋ ಇಲ್ಲೋ, ಜೆನೆಟಿಕಲಿ ನಾರ್ಮಲ್ ಇದೆ ಇಲ್ಲ ಅಂತ ನೋಡಿ ಮತ್ತೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ್ರೆ ಸೊ ಸಕ್ಸಸ್ಫುಲ್ ಬೇಬಿ ಸಿಗೋಕ್ಕೆ ಚಾನ್ಸಸ್ ಇದೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಬಂಜಿತನ ಅಂದ ತಕ್ಷಣ ಫಸ್ಟ್ ಬ್ಲೇಮ್ ಮಾಡೋದೇ ಹುಡುಗಿಯರನ್ನ, ಮಹಿಳೆಯನ್ನ ಬ್ಲೇಮ್ ಮಾಡ್ತಾರೆ. ಟ್ರೀಟ್ಮೆಂಟ್ಗೂ ನಿನ್ನಲ್ಲೇನೋ ಸಮಸ್ಯೆ ಇದೆ, ನೀನೇ ಹೋಗು ಅಂತ ಅಂದ್ಬಿಡ್ತಾರೆ. ಆದರೆ ಮಹಿಳೆ ಮತ್ತು ಪುರುಷ, ಗಂಡ ಹೆಂಡತಿ ಇಬ್ಬರೂ ಕೂಡ ಟ್ರೀಟ್ಮೆಂಟ್ಗೆ ಬರೋದು ಎಷ್ಟು ಮುಖ್ಯ? ಒಂದು ಮಗು ಆಗಬೇಕು ಅಂತಂದರೆ ಇಬ್ಬರು ನಾರ್ಮಲ್ ಆಗೇ ಇರಬೇಕು. ಸೊ ಯಾವಾಗಲೂ ಇನ್ಫರ್ಟಿಲಿಟಿ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಬೇಕು ಅಂತಂದರೆ ದಂಪತಿಗಳು ಜೊತೆಯಾಗೇ ಬರಬೇಕು. ಆಮೇಲೆ ನಾವಿಬ್ರಿಗೂ ಡೀಟೇಲಾಗಿ ಹಿಸ್ಟ್ರಿ ತೊಗೋತೀವಿ, ಡೀಟೇಲಾಗಿ ಎಕ್ಸಾಮಿನೇಷನ್ ಮಾಡ್ತೀವಿ. ಇಬ್ಬರು ಹಸ್ಬೆಂಡ್ ಆಗಲಿ ವೈಫ್ ಆಗಲಿ ಇಬ್ರಿಗೂ ನಾವು ಬ್ಲಡ್ ಟೆಸ್ಟ್ ಆಗಲಿ ಸ್ಕ್ಯಾನ್ ಆಗಲಿ ಎಲ್ಲ ಮಾಡಿ ಎಲ್ಲಿ ತೊಂದರೆ ಇದೆ ಅಂತ ಕಂಡು ಹಿಡಿದು ಅದೇ ಥರ ಟ್ರೀಟ್ಮೆಂಟ್ ಕೊಡಲಾಗುತ್ತೆ. ಬಟ್ ಯಾವಾಗಲೂ ಸ್ತ್ರೀಯಲ್ಲೇ ತೊಂದರೆ ಅನ್ನೋದು ತಪ್ಪು. ಇಬ್ಬರಲ್ಲೂ ಕರೆಕ್ಟಾಗಿತ್ತಂದರೆ ಮಗು ಈಸಿಯಾಗಿ ಆಗುತ್ತೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಶರಣು ಅಂತ ಯಾದಗಿರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶರಣು ಅವರೇ. ನಮಸ್ಕಾರ ಮೇಡಮ್. ಸಮಸ್ಯೆ ಹೇಳ್ಕೊಳ್ಳಿ, ಡಾಕ್ಟರ್ ಇದ್ದಾರೆ, ಹಾಂ ರೀ ಮಾತನಾಡಿ. ಹಲೋ ಮೇಡಮ್ ಅವ್ರ ನಮಸ್ಕಾರ. ನಮಸ್ಕಾರ, ಹೇಳಿ. ನಮ್ದು ಮದುವೆ ಆಗಿ 3 ವರ್ಷ ಆಯ್ತು, ಮಕ್ಕಳಾಗ್ತಾ ಇಲ್ಲ ಮೇಡಮ್. ನೀವು ಯಾವುದಾದ್ರೂ ಹಾಸ್ಪಿಟ್ಲಿಗೆ ಕನ್ಸಲ್ಟ್ ಮಾಡಿದ್ದೀರಾ? ಇಲ್ಲ ಮೇಡಮ್, ಮಾಡಿಲ್ಲ ಇನ್ನು. ಹಾಂ, ಸೊ ಈಗ 3 ವರ್ಷದಿಂದ ಟ್ರೈ ಮಾಡ್ತಿದ್ದೀರಾ. ಸೊ ನಿಮಗೆ ಬಂಜೆತನ ಇದೆ ಅಂತ ಗೊತ್ತಾಯಿತು. ಸೊ ಈಗ ನೀವು ಒಂದು ಯಾವುದಾದ್ರು ಫರ್ಟಿಲಿಟಿ ಸ್ಪೆಷಲಿಸ್ಟ್ಗೆ ನೀವು ಬ್ಯಾಂಗ್ಳೂರ್ ಬಂದರೆ ಮಿಲ್ಲನ್ಗೂ ಬರ್ಬೋದು. ಅಲ್ಲಿ ನಿಮ್ಮದು ವೈಫಿಗಾಯಿತು ನಿಮ್ಮದಾಯಿತು ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ, ನಿಮ್ಮ ಹಿಸ್ಟ್ರಿ ಕೇಳಲಾಗುತ್ತೆ, ಯಾರಲ್ಲಿ ಏನು ತೊಂದರೆ ಇದೆ ಅಂತ ಕಂಡು ಹಿಡಿಯಲಾಗುತ್ತೆ. ಅದೇ ಥರ ಟ್ರೀಟ್ಮೆಂಟ್ ಕೊಡ್ತೀವಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮಂಗಳ ಚಂದ್ರಾಯಪಟ್ಟಣದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಂಗಳ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಓಕೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮಾ, ಹೇಳಿ. ಮೇಡಮ್, ನಮ್ಮ ಮದುವೆ ಆಗಿ 4 ಇಯರ್ ಆಗಿದೆ. 2 ಸಲ II ಅಟೆಂಡ್ ಮಾಡಿದೀವಿ, ಅದು ಸಕ್ಸಸ್ ಆಗಿಲ್ಲ. ಡಾಕ್ಟ್ರು ಕೇಳಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ, ಬಟ್ ಏನಕ್ಕೆ ಸಕ್ಸಸ್ ಆಗ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ. ಓಕೆ ಮಾ, ಸೊ ನಿಮಗೆ 2 ಸೈಕಲ್ IUI ಮಾಡಿದ್ದಾರೆ. IUI ಸಕ್ಸಸ್ ಎಷ್ಟು ಅಂತಂದರೆ 20% ಅಷ್ಟೇ ಒಂದು ಸೈಕಲ್ IUI ಸಕ್ಸಸ್ ರೇಟ್ ಇರೋದು. ಸೊ ಈಗ ನಾವು 2 ಸತಿ ಟ್ರೈ ಮಾಡಿದ್ರು ಮಕ್ಕಳಾಗ್ತಾ ಇಲ್ಲ. ಆಮೇಲೆ ನಿಮ್ಮ ಡಾಕ್ಟ್ರ್ ನಿಮ್ಗೆ ಎಲ್ಲನೂ ಕರೆಕ್ಟಾಗಿದೆ ಅಂತಂದರೆ ನಿಮಗೆ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಕರಿತೇವೆ. ಸೊ ಈ ಥರ ಇದ್ದವ್ರಿಗೆ ನಾವು IVF ಅಂತ ಟ್ರೀಟ್ಮೆಂಟ್ ನೆಕ್ಸ್ಟ್ ಸ್ಟೆಪ್ ಆಗಿ ಅಡ್ವೈಸ್ ಮಾಡ್ತೇವೆ. ಸೊ ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ಸೊ ಯಾವುದಾದ್ರು ಫರ್ಟಿಲಿಟಿ ಹಾಸ್ಪಿಟ್ಲಿಗೆ ಹೋದರೆ ನಿಮ್ಗೆ ನೆಕ್ಸ್ಟ್ IVF ಟ್ರೀಟ್ಮೆಂಟ್ ಹೇಳ್ತಾರೆ. ಸೊ ಅದರಿಂದ ನಿಮಗೆ ಅಟ್ಲೀಸ್ಟ್ 70% ಆಫ್ ದ ಸಕ್ಸಸ್ ರೇಟ್ ಸಿಕ್ಕೇ ಸಿಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಬಂಜೆತನ ಸಮಸ್ಯೆ ಇರುವಂಥವರಿಗೆ ಟ್ರೀಟ್ಮೆಂಟ್ ಹೇಗೆ ಕೊಡ್ತೀರಾ ತಾವು? ಸೊ ಬಂಜೆತನ ಇರೋರಿಗೆ ಆ್ಯಸ್ ಐ ಸೆಡ್ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಯಾರಿಗೆ ಎಲ್ಲಿ ತೊಂದರೆ ಇದೆ ಅದೇ ಥರ ಟ್ರೀಟ್ಮೆಂಟ್ ಕೊಡೋದು. ಈಗ ಎಕ್ಸಾಂಪಲ್ ಯಾರ್ದಾದ್ರೂ ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಇತ್ತು ಅಂತಂದರೆ ಸ್ತ್ರೀಯರಲ್ಲಿ, ಸೊ ಅವ್ರಿಗೆ ನಾವು ಲ್ಯಾಪ್ರೋಸ್ಕೋಪಿಕ್ ಕ್ಯಾನುಲೈಸೇಷನ್ ಅಂತ ಮಾಡ್ತೀವಿ. ಅದಾದಮೇಲೆ ಅವ್ರು ನ್ಯಾಚುರಲ್ ಆಗೇ ಕನ್ಸೀವ್ ಮಾಡ್ಬೋದು. ಈಗ ಇನ್ನೊಂದು ಎಕ್ಸಾಂಪಲ್ ಹೇಳಬೇಕಂತಂದ್ರೆ ಯಾರಿಗಾದ್ರೂ ಫೈಬ್ರಾಯ್ಡ್ ಇತ್ತು ಅಂತಂದರೆ ಗರ್ಭಕೋಶದಲ್ಲಿ ಅವ್ರಿಗೆ ಲ್ಯಾಪ್ರೋಸ್ಕೋಪಿಕ್ಕಿಂದ ಫೈಬ್ರಾಯ್ಡ್ ತೆಗಿಲಾಗುತ್ತೆ. ಆಮೇಲೆ ಯೂಟ್ರಸಲ್ಲಿ ಪಾಲಿಪ್ ಇತ್ತು ಅಂತಂದರೆ ಹಿಸ್ಟ್ರೋಸ್ಕೋಪಿಕ್ ಪಾಲಿಪೆಕ್ಟಮಿ ಮಾಡ್ತೇವೆ. ಸೊ ಈ ಥರ ಏನು ಕಾಸ್ ಇದೆ ಅದನ್ನು ಟ್ರೀಟ್ ಮಾಡಿದ್ರೆ ಪ್ರೆಗ್ನೆನ್ಸಿ ಈಸಿಲಿ ಆಗುತ್ತೆ. ಆಮೇಲೆ ಈಗ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂದೆ, ಈಗ 1 ವರ್ಷ ಆಯಿತು ಟ್ರೈ ಮಾಡ್ತಾ ಇದ್ದೀವಿ, ಆಗ್ತಾ ಇಲ್ಲ, ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿಸಿದ್ದೀವಿ, ಎಲ್ಲನೂ ನಾರ್ಮಲ್ ಇದೆ, ಆ ಥರದವ್ರಿಗೆ ನೆಕ್ಸ್ಟ್ ನಾವು IUI ಮಾಡ್ತೀವಿ. ಸೊ ವೇರಿಯಸ್ ಟ್ರೀಟ್ಮೆಂಟ್ ಇದೆ. ಸೊ ಆ ಥರ ಮಾಡಿ ಮಗು ಆರಾಮಾಗಿ ಸಿಗುತ್ತೆ. ಓಕೆ ಡಾಕ್ಟರ್, ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ. ಫರ್ಟಿಲಿಟಿ ಸೆಂಟರ್ಗಳು ಸಿಕ್ಕಾಪಟ್ಟೆ ಇವೆ, ಯಾವುದನ್ನು ಆಯ್ಕೆ ಮಾಡಬೇಕು, ಯಾವುದು ಬೆಸ್ಟ್ ಅನ್ನೋದು ಸಾಕಷ್ಟು ಜನರಿಗೆ ಗೊಂದಲ ಇದೆ. ಇದಕ್ಕೆ ತಾವೇನು ಹೇಳ್ತೀರಾ? ಸೊ ಒಂದು ದಂಪತಿಗಳು ಫರ್ಟಿಲಿಟಿ ಸೆಂಟರ್ ಆಯ್ಕೆ ಮಾಡಬೇಕಂದ್ರೆ ಕೆಲವಾರು ಪಾಯಿಂಟ್ಸ್ಗಳನ್ನು ಯೋಚನೆ ಮಾಡಿ ಡಿಸಿಷನ್ ತಗೋಬೇಕು. ಫಸ್ಟ್ ಆಫ್ ಆಲ್ ಏನಂತಂದರೆ ಹೊಸ ART ಲಾ ಅಂತ ಬಂದಿದೆ. ಆ ಲಾ ಪ್ರಕಾರ ಎಲ್ಲ ಫರ್ಟಿಲಿಟಿ ಸೆಂಟರ್ಸು ಲೆವೆಲ್ 2ಗೆ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಸೊ ಇದು ಇಲ್ಲದೆ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅದು ಇಲ್ಲೀಗಲ್ ಅಂತ ಹೇಳಲಾಗುತ್ತೆ. ಸೊ ನೆಕ್ಸ್ಟು ಎಷ್ಟು ಹಳೇದಾಗಿರುತ್ತೋ ಫರ್ಟಿಲಿಟಿ ಸೆಂಟರ್ ಅಷ್ಟು ಒಳ್ಳೆಯದು. ಏಕೆಂದರೆ ಅಲ್ಲಿ ಅವ್ರಿಗೆ ಎಲ್ಲ ಯಾವ ಥರ ಕಾರ್ಯ ಮಾಡಬೇಕು ಅಂತ ಎಲ್ಲ ಕರೆಕ್ಟಾಗಿ ಗೊತ್ತಿರುತ್ತೆ. ಆಮೇಲೆ ಟ್ರೀಟ್ಮೆಂಟು ವೈದ್ಯರು ಹೇಗಿದ್ದಾರೆ, ಎಷ್ಟು ಸೀನಿಯರ್ ಆಗಿರ್ತಾರೋ ಅಷ್ಟು ಒಳ್ಳೆಯದು. ಯಾಕಂದರೆ ನಿಮ್ಮ ಕೇಸ್ನ ತುಂಬ ಡೀಟೇಲಾಗಿ ಚೆಕ್ ಮಾಡ್ತಾರೆ. ಆಮೇಲೆ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ.
ನೆಕ್ಸ್ಟು ಆ ಕ್ಲಿನಿಕಲ್ಲಿ ಲ್ಯಾಬ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಅಲ್ಲಿ ಎಂಬ್ರಿಯಾಲಜಿಸ್ಟ್ ಹೇಗಿದ್ದಾರೆ, ಸೀನಿಯರ್ ಇದ್ದಾರಾ, ಆಮೇಲೆ ಅಲ್ಲಿ ಸಕ್ಸಸ್ ರೇಟ್ ಹೇಗಿದೆ, ಆಮೇಲೆ ಅಲ್ಲಿದು ಫ್ರಂಟ್ ಆಫೀಸ್ ಸ್ಟಾಫ್ ಆಗಲಿ, ನರ್ಸಿಂಗ್ ಸ್ಟಾಫ್ ಆಗಲಿ. ಏಕೆಂದರೆ ಇದು ಬಂಜೆತನ ಟ್ರೀಟ್ಮೆಂಟು ಅದು ಒಂದಿನದ್ದು ಅಥವಾ ಒಂದು ವಾರದ ಟ್ರೀಟ್ಮೆಂಟ್ ಅಲ್ಲ, ತಿಂಗಳಾನ್ಗಟ್ಟಲೆ ಹೋಗುತ್ತೆ. ಸೊ ನಿಮ್ಮ ಫರ್ಟಿಲಿಟಿ ಸೆಂಟರ್ ಸೆಲೆಕ್ಟ್ ಮಾಡಬೇಕಾದ್ರೆ ಇವೆಲ್ಲ ಕೆಲವೊಂದು ಪಾಯಿಂಟ್ಗಳನ್ನು ಲಕ್ಷ್ಯ ಇಟ್ಕೊಂಡು ಸೆಲೆಕ್ಟ್ ಮಾಡಬೇಕು. ಓಕೆ ಡಾಕ್ಟರ್, ಸಾಕಷ್ಟು ಜನರಿಗೆ ತಪ್ಪು ಕಲ್ಪನೆ ಇದೆ, ಫರ್ಟಿಲಿಟಿ ಸೆಂಟರ್ಗೆ ಹೋದರೆ ಸಾಕು IVF ಅನ್ನೇ ಸಜೆಸ್ಟ್ ಮಾಡ್ತಾರೆ ಅಂತ. ಯಾರಿಗೆ ಇದು ತಾವು ಸಜೆಸ್ಟ್ ಮಾಡ್ತೀರಾ? ಸೊ IVF ನಾವು ಎಲ್ಲರಿಗೂ ಮಾಡಲ್ಲ. ಫಾರ್ ಎಕ್ಸಾಂಪಲ್, ಒಂದು ತಿಂಗಳಲ್ಲಿ 100 ಪೇಷಂಟ್ ಬಂದರೆ ಅಟ್ಲೀಸ್ಟ್ ಒಂದು 7-8 ಜನಕ್ಕಷ್ಟೇ ನಾವು IVF ಮಾಡೋದು. ಯಾರಿಗೆ ನಾವು IVF ಮಾಡ್ತೀವಿ ಅಂತಂದರೆ, ಈಗ ಕಂಪ್ಲೀಟ್ ಟ್ಯೂಬ್ ಬ್ಲಾಕ್ ಆಗಿ ಹೋಗಿರುತ್ತೆ, ಸೊ ಅವ್ರಿಗೆ ನಾವು ಕ್ಯಾನ್ಯುಲೇಷನು ಮಾಡೋಕ್ಕಾಗಲ್ಲ, ಟ್ಯೂಬ್ ಓಪನ್ ಮಾಡೋಕ್ಕಾಗಲ್ಲ ಅಂದರೆ ಎಸ್ ಮಾಡ್ತೇವೆ. ಇಲ್ಲಾಂದರೆ ಪುವರ್ ಓವೇರಿಯನ್ ರಿಸರ್ವ್, ಅವ್ರಿಗೆ ನಾವು IUI ಎಲ್ಲ ಮಾಡಿ ಟ್ರೈ ಮಾಡಾಗೋಗಿದೆ, ಅವ್ರಿಗೇನು ಆಗ್ತಾ ಇಲ್ಲ ಅಂದರೆ IVF ಮಾಡ್ತೀವಿ. ಆಮೇಲೆ ಮೇಲ್ ಫ್ಯಾಕ್ಟ್ರಲ್ಲಿ ಸಿವಿಯರ್ ಮೇಲ್ ಫ್ಯಾಕ್ಟರ್ ಸ್ಪರ್ಮಲ್ಲಿ ತುಂಬ ತೊಂದರೆ ಇದೆ, ಅವ್ರಿಗೆಲ್ಲ ನಾವು IVF ಹೇಳ್ತೀವಿ. ಸೊ ಎಲ್ಲರಿಗೂ IVF ಮಾಡ್ತೀವಿ ಅನ್ನೋದು ತಪ್ಪು ಕಲ್ಪನೆ. ಓಕೆ ಡಾಕ್ಟರ್, ನಾನು ಜನರಲ್ ಆಗಿ ಒಂದು ಪ್ರಶ್ನೆ ಕೇಳೋದಾದರೆ, ಪುರುಷರಲ್ಲಿ ಯಾವೆಲ್ಲ ಸಮಸ್ಯೆಗಳು ಕಂಡುಬರುತ್ತೆ ಇನ್ಫರ್ಟಿಲಿಟಿಗೆ ಸಂಬಂಧಪಟ್ಟಂತೆ? ಸೊ ಅವ್ರಿಗೆ ಫಸ್ಟ್ ಒಂದು ಇನ್ವೆಸ್ಟಿಗೇಷನ್ ಅಂತಂದರೆ ಒಂದು ಹಿಸ್ಟ್ರಿ, ಎಕ್ಸಾಮಿನೇಷನ್, ಆಮೇಲೆ ಸೆಮೆನ್ ಟೆಸ್ಟ್, ಬೇಸಿಕ್ ಟೆಸ್ಟನ್ನು ಹೇಳುತ್ತೆ. ಆ ಸೆಮೆನ್ ಟೆಸ್ಟ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಅವ್ರದ್ದು ನೆಕ್ಸ್ಟ್ ಏನು ಇನ್ವೆಸ್ಟಿಗೇಷನ್ ಆಗಬೇಕು ಏನು ಅಂತ ಹೇಳಿ. ಸೊ ಅವ್ರದ್ರಲ್ಲಿ ಕೌಂಟಲ್ಲಿ ಕಡಿಮೆ ಇರ್ಬೋದು, ಅದಕ್ಕೆ ನಾವು ಆಲಿಗೋಜೂಸ್ಪರ್ಮಿಯಾ ಅಂತ ಹೇಳ್ತೀವಿ. ಅಥವಾ ಮೊಟಿಲಿಟಿಯಲ್ಲಿ ಕಡಿಮೆ ಇರಬಹುದು, ಅದಕ್ಕೆ ನಾವು ಆಸ್ಟಿನೋಜೂಸ್ಪರ್ಮಿಯಾ ಅಂತೀವಿ. ಮಾರ್ಫಾಲಜಿ ಆಫ್ ದ ಸ್ಪರ್ಮ್, ಅದರಲ್ಲಿ ಏನಾದರೂ ತೊಂದರೆ ಇತ್ತಂದರೆ ಟೆರಟೋಜೂಸ್ಪರ್ಮಿಯಾ ಅಂತೀವಿ. ಸೊ ಈ ಥರ ಹಲವಾರು ಕಾರಣಗಳಿಗೆ ಒಂದೊಂದು ಟ್ರೀಟ್ಮೆಂಟ್ ಇದೆ. ಈಗ ಮೈಲ್ಡ್ ಆಲಿಗೋಜೂಸ್ಪರ್ಮಿಯಾ ಇತ್ತು, ಕೌಂಟ್ ಸ್ವಲ್ಪ ಕಡಿಮೆ ಇತ್ತು, ಆ ಥರದವ್ರಿಗೆ ನಾವು IUI ಹೇಳ್ತೇವೆ. ಆಮೇಲೆ ಸಿವಿಯರ್ ಆಲಿಗೋಜೂಸ್ಪರ್ಮಿಯಾ ಇತ್ತು, ಟೆರಟೋಜೂಸ್ಪರ್ಮಿಯಾ ಇತ್ತು, ಆ ಥರದವ್ರಿಗೆ ನಾವು IVF ಟ್ರೀಟ್ಮೆಂಟ್ ಕೊಡ್ತೇವೆ. ಓಕೆ ಡಾಕ್ಟರ್, ಸಾಕಷ್ಟು ಜನರಿಗೆ ಒಂದು ಭಾವನೆ ಇದೆ, ಅದನ್ನು ತಾವೇ ಕ್ಲಾರಿಫೈ ಮಾಡಬೇಕು, ಸರಿನೋ ತಪ್ಪೋ ಅನ್ನೋದು. IVF ಅಲ್ಲಿ ಹುಟ್ಟೋ ಮಕ್ಕಳು ಹಾಗೆ ನಾರ್ಮಲ್ ಆಗಿ ಹುಟ್ಟೋ ಮಕ್ಕಳು ಇವರು ಡಿಫ್ರೆಂಟ್ ಆಗಿರ್ತಾರೆ ಅಂತ ಹೇಳ್ತಾರೆ, ಇದು ನಿಜಾನ ಸುಳ್ಳ, ಹೇಗೆ? ಸೊ ಇದು IVF ಹುಟ್ಟೋ ಮಕ್ಕಳಾಗಲಿ ನ್ಯಾಚುರಲ್ ಆಗಿ ಹುಟ್ಟೋ ಮಕ್ಕಳಾಗಲಿ ಇಬ್ಬರು ಸೇಮ್ ಆಗೇ ಇರ್ತಾರೆ. ಸೊ ಈಗ IVF ಫುಲ್ ಫಾರ್ಮ್ ಅಂದರೆ ಏನು? ಇನ್ ವಿಟ್ರೋ ಫರ್ಟಿಲೈಸೇಷನ್. ಈಗ ನಮ್ಮ ಬಾಡಿಯಲ್ಲಿ ಆಗೋ ಫರ್ಟಿಲೈಸೇಷನ್ ಅದು ಇನ್ ವೈವೋ ಫರ್ಟಿಲೈಸೇಷನ್. ಈಗ ಸ್ಪರ್ಮು ಎಗ್ಗು ಬಾಡಿಯಲ್ಲಾದರೂ ಕೂಡಲಿ ಹೊರಗಾದರೂ ನಾವು ಕೂಡಿಸ್ಲಿ, ದ ಜೆನೆಟಿಕ್ ಮಟೀರಿಯಲ್ ಇಸ್ ಸೇಮ್. ಸೊ ಒಂದು ದಂಪತಿಗಳಿಗೆ IVF ಅಂತ ಹುಟ್ಟೋ ಮಗು ಆಗಲಿ ಅಥವಾ ಆ ದಂಪತಿಗಳು ನ್ಯಾಚುರಲ್ ಆಗೇ ಕನ್ಸೀವ್ ಆಗಿದ್ರು ಮಗು ಹುಟ್ಟೋದಾಗಲಿ ಇಬ್ಬರು ಸೇಮ್ ಆಗೇ ಇರ್ತಾರೆ. ಬಟ್ ಈ IVF ಅಲ್ಲಿ ಏನಾಗುತ್ತೆ ಅಂದರೆ, ಯೂಶ್ವಲಿ ದಂಪತಿಗಳು 35 ವಯಸ್ಸಾದಮೇಲೆ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಸ್ ಸಚ್ ಏಜ್ ಈಸ್ ಒನ್ ರಿಸ್ಕ್ ಫ್ಯಾಕ್ಟರ್ ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿಗೆ. ಡೌನ್ ಸಿಂಡ್ರೋಮ್ ಚಾನ್ಸಸ್ ಹೆಚ್ಚಾಗುತ್ತೆ 35 ಇಯರ್ಸ್ ಆದಮೇಲೆ. ಸೊ ಈಗ ಏನಾಗುತ್ತೆ ಅಂತಂದರೆ, IVF ಹುಟ್ಟಿರೋ ಮಗು ಡೌನ್ ಸಿಂಡ್ರೋಮ್ ಆಗಿಬಿಟ್ರೆ ಅದು IVF ಇಂದನೇ ಆಯಿತು ಅಂತ ಹೇಳ್ತಾರೆ. ತಪ್ಪು ಕಲ್ಪನೆ, ಅದು ಏಜ್ ರಿಲೇಟೆಡ್ ಫ್ಯಾಕ್ಟರ್. ಸೊ ನನ್ನಿಂದ ಹೇಳೋದಾಯ್ತು ಅಂತಂದರೆ, ಮಗು ಅದು ನ್ಯಾಚುರಲ್ ಆಗೇ ಹುಟ್ಟಲಿ, IVF ಇಂದನೇ ಹುಟ್ಟಲಿ, ಇದು ಸೇಮ್ ಆಗಿರುತ್ತೆ. ಓಕೆ ಡಾಕ್ಟರ್, ಮೊದಲನೇ ಮಗು ನಾರ್ಮಲ್ ಆಗಿ ಇರುತ್ತೆ, ಸೆಕೆಂಡ್ ಮಗು ಏನಾದರೂ IVF ಬೇಕು ಅಂತಾದರೆ ಮಾಡ್ಬೋದಾ, ಹೇಗೆ? ಹಾಂ ಮಾಡಬಹುದು, ಬಟ್ ಯೂಶ್ವಲಿ ನಾವು ಏನಾದರೂ ತೊಂದರೆ ಇದ್ರೇ ಮಾಡ್ತೀವಿ. ಇಲ್ಲಾಂದರೆ ಫಸ್ಟ್ ಮಗು ನ್ಯಾಚುರಲ್ ಆಗಿತ್ತಂದರೆ ಸೆಕೆಂಡ್ ಮಗು ಯೂಶ್ವಲಿ ನ್ಯಾಚುರಲ್ ಆಗೇ ಇರುತ್ತೆ. PCOD ಸಮಸ್ಯೆ ಇದ್ದವರಿಗೆ ಟ್ರೀಟ್ಮೆಂಟ್ ಹೇಗೆ? ಸಾಮಾನ್ಯವಾಗಿ ಬಂಜೆತನ ಅನ್ನುವಂಥದ್ದು PCODಯಿಂದನೂ ಕಾಣಿಸ್ಕೊಳ್ಳುತ್ತೆ ಕೆಲವೊಂದು ಸಲ. ಸೊ PCOD ಈಸ್ ಅ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಅದು ಒಂದು ಹೊರಗಡೆಯಿಂದ ಬಂದಿರೋ ಡಿಸೀಸ್ ಅಲ್ಲ, ಇದು ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಬಂದಿರೋ ಡಿಸೀಸ್. ಸೊ ಈ PCODಯಲ್ಲಿ ಏನಾಗುತ್ತೆ ಅಂತಂದರೆ, ಓವ್ಯುಲೇಟರಿ ಸೈಕಲ್ ಇರುತ್ತೆ, ಓವ್ಯುಲೇಷನ್ ಆಗಲ್ಲ, ಓವರಿಯಿಂದ ಎಗ್ ರಿಲೀಸ್ ಆಗಲ್ಲ. ಸೊ ಇವ್ರಿಗೆ ನಾವು ಫಸ್ಟ್ ಏನು ಹೇಳ್ತೀವಿ ಅಂದರೆ ಲೈಫ್ ಸ್ಟೈಲ್ ಚೇಂಜಸ್, ವೆಯ್ಟ್ ರಿಡಕ್ಷನ್. ಅದು ವೆಯ್ಟ್ ಹೇಗೆ ರಿಡಕ್ಷನ್ ಅಂತಂದರೆ, ಒಂದು ಊಟದಲ್ಲಿ ಪತ್ತೆ ಹೇಳ್ತೇವೆ, ಆದಷ್ಟು ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಮಾಡಲಿಕ್ಕೆ ಹೇಳ್ತೇವೆ. ಆಮೇಲೆ ಸಿಂಪಲ್ ಎಕ್ಸಸೈಸ್ ಲೈಕ್ ವಾಕಿಂಗ್, ಡೈಲಿ ಒಂದು 4 to 6 ಕಿಲೋಮೀಟರ್ ಬೆಳಗ್ಗೆ ಒಂದು ಅರ್ಧ ಗಂಟೆ ವಾಕ್ ಮಾಡಿ ಅಂತ ಹೇಳ್ತೇವೆ. ಈ ವೆಯ್ಟ್ ರಿಡಕ್ಷನಿಂದ 80% ಆಫ್ ದ PCOD ಪ್ರಾಬ್ಲಮ್ ಹೋಗುತ್ತೆ. ಇನ್ನು ಓವ್ಯುಲೇಷನ್ ಇಂಡಕ್ಷನ್ಗೆ ನಾವು ಮಾತ್ರೆ ಕೊಡ್ತೇವೆ, ಇಲ್ಲಾಂದರೆ ಇಂಜೆಕ್ಷನ್ ಕೊಡ್ತೇವೆ. ಸೊ ಅವ್ರಿಗೆ PCOD ಅವ್ರಿಗೆ ಓವ್ಯುಲೇಷನ್ ಮಾಡಿದ್ರೆ ಅವ್ರು ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಇದೆ. ಓಕೆ ಡಾಕ್ಟರ್, ಆವಾಗ ಕಾಲರ್ ಒಬ್ಬರು ಹೇಳ್ತಿದ್ರು 2 ಸಲ IVF ಮಾಡಿದ್ವಿ, ಫೇಲ್ಯೂರ್ ಆಯಿತು ಅಂತ. ಫೇಲ್ಯೂರ್ ಆಗುವಂಥ ಚಾನ್ಸಸ್ ಇರುತ್ತಾ, ಹೇಗೆ ಆಗೋದಾದರೆ ಯಾಕಾಗಿ? ಸೊ ಈಗ ನ್ಯಾಚುರಲಿ ಅವ್ರಿಗೆ ಮಗು ಆಗ್ತಾರೇ ಇರಲ್ಲ, ಸೊ ತೊಂದರೆ ಇದ್ದೇ ಇರುತ್ತೆ. ಆ ತೊಂದರೆನ ಓವರ್ಕಮ್ ಮಾಡಿ ನಾವು ಮಗು ಕೊಡ್ತಾ ಇರ್ತೇವೆ. ಸೊ ಈಗ IVF ಅಲ್ಲಿ ಫೇಲ್ ಆಗಬೇಕು ಅಂತಂದರೆ, ಒಂದು ಸಿವಿಯರ್ ಸ್ಪರ್ಮ್ ಫ್ಯಾಕ್ಟರ್ ಪ್ರಾಬ್ಲಮ್ ಇರಬಹುದು, ಅಂದರೆ ಜೆನೆಟಿಕ್ ಪ್ರಾಬ್ಲಮ್ ಇರಬಹುದು.
ಇಲ್ಲ ಅಂತಂದರೆ ಎಂಡೋಮೆಟ್ರಿಯಲ್ ರಿಸೆಪ್ಟಿವಿಟಿ ಪ್ರಾಬ್ಲಮ್ ಇರ್ಬೋದು, ಅಥವಾ ಯೂಟ್ರಸಲ್ಲಿ ಚಿಕ್ಕ ಪುಟ್ಟ ಪಾಲಿಪ್ ಇರ್ಬೋದು. ಸೊ ಈ ಥರ ರಿಪೀಟೆಡ್ IVF ಫೇಲ್ ಆದವ್ರಿಗೆ ನಾವು ಒಂದು 3 ಹೇಳ್ತೀವಿ ಟೆಸ್ಟ್ಗಳು. ಒಂದು ನೆಕ್ಸ್ಟ್ IVF ಮಾಡೋದಕ್ಕಿಂತ ಮುಂಚೆ ಜೆನೆಟಿಕ್ ಟೆಸ್ಟ್ ಮಾಡಿ ಅಂತ. ಆಮೇಲೆ ಎಂಡೋಮೆಟ್ರಿಯಲ್ ರಿಸೆಪ್ಟಿವಿಟಿ ಅಂದರೆ ಎರಾ ಟೆಸ್ಟ್ ಇರುತ್ತೆ, ಅದನ್ನು ಮಾಡ್ಕೊಳ್ಳಿ ಅಂತ. ಹಿಸ್ಟೋಸ್ಕೋಪಿ ಅಂತ ಇರುತ್ತೆ, ಗರ್ಭಕೋಶದ ಒಳಗಡೆ ಚಿಕ್ಕ ಪುಟ್ಟ ಪಾಲಿಪು ಏನಾದರೂ ಇತ್ತು ಅಂದರೆ ಅದನ್ನ ಒಂದು ಸತಿ ಲುಕ್ ಮಾಡಿ ಅಂತ. ಇದೆಲ್ಲನೂ ಕೇರ್ ಮಾಡಿದಾಯ್ತಂದರೆ ಅಟ್ಲೀಸ್ಟ್ 85% ಆಫ್ ಸಕ್ಸಸ್ ಆಗೇ ಆಗುತ್ತೆ. ಓಕೆ, ಇನ್ ಕೇಸ್ IVF ಸಕ್ಸಸ್ ಕಂಡಿಲ್ಲ ಅಂತಂದರೆ ನೆಕ್ಸ್ಟ್ ಆಪ್ಷನ್ ಏನು ಅವರಿಗೆ? ಸೊ IVF ಸಕ್ಸಸ್ ಆಗಿಲ್ಲ ಅಂತಂದರೆ ಅದಕ್ಕೆ ಕಾರಣ ಕಂಡುಹಿಡಿಬೇಕು. ಎಕ್ಸಾಂಪಲ್, ಈಗ ವೈಫ್ದು ಎಕ್ಸ್ ಕ್ವಾಲಿಟಿ ತುಂಬ ಚೆನ್ನಾಗಿಲ್ಲ ಇತ್ತು ಅಂತಂದರೆ ಸೊ ವಿ ಅಡ್ವೈಸ್ ಫಾರ್ ದ ಡೋನರ್ ಎಕ್ಸ್. ಆಮೇಲೆ ಸ್ಪರ್ಮ್ ಫ್ಯಾಕ್ಟರ್ ತುಂಬಾ ಪ್ರಾಬ್ಲಮ್ ಇತ್ತು ಅಂತಂದರೆ ಡೋನರ್ ಸ್ಪರ್ಮ್ಸಿಗೆ ಹೇಳ್ತೇವೆ. ಇಲ್ಲ ಗರ್ಭಕೋಶದಲ್ಲಿ ತುಂಬಾ ತೊಂದರೆ ಇದೆ, ಈಗ ಗರ್ಭಕೋಶನ ನಾವು ಕ್ಲಿಯರ್ ಮಾಡ್ಲಿಕ್ಕೆ ಆಗಲ್ಲ ಅಂತಿತ್ತಂದರೆ ಲಾಸ್ಟ್ ಆಪ್ಷನ್ ಇಸ್ ಸರೋಗಸಿಗೆ ಹೇಳ್ತೇವೆ. ಡಾಕ್ಟರ್, ಕ್ರಯೋ ಪ್ರಿಸರ್ವೇಷನ್ ಅಂದರೆ ಏನು? ಹೆಸರೇ ಒಂಥರ ಹೊಸದಾಗಿದೆ, ಅಲ್ಲದೆ ಆ ಟ್ರೀಟ್ಮೆಂಟಲ್ಲಿ ಅಷ್ಟೇ ಮೆಡಿಕಲಲ್ಲೂ ಕೂಡ ಹೊಸ ಹೊಸ ಟರ್ಮ್ಸ್ ಬರ್ತಾನೆ ಇರುತ್ತೆ, ಹಿಂಗಂದ್ರೆ ಏನು? ಸೊ ಕ್ರಯೋ ಪ್ರಿಸರ್ವೇಷನ್ ಅಂತಂದರೆ ಈಗ ಸ್ತ್ರೀಯರಲ್ಲಿ ಒಂದು ಹುಡುಗಿ ಇನ್ನೂ ಪ್ಯೂಬರ್ಟಿ ಅಟೆಂಡ್ ಮಾಡಿಲ್ಲ ಅಂದರೆ ಋತುಮತಿ ಆಗಿಲ್ಲ, ಅವ್ರದ್ರಲ್ಲಿ ಓವರಿ ಆಗಲಿ ಓವೇರಿಯನ್ ಟಿಶ್ಯೂ ಆಗಲಿ ಅಥವಾ ಅವ್ರು ಋತುಮತಿ ಆಗಿದ್ದರೆ ಅವ್ರದ್ದು ಎಗ್ಸ್ ಕಲೆಕ್ಟ್ ಮಾಡಿ, ಆಮೇಲೆ ಅಕಸ್ಮಾತ್ ಅವ್ರದ್ದು ಮದುವೆ ಆಗಿತ್ತು ಅಂತಂದರೆ ಅವ್ರದ್ದು ಎಗ್ಸ್ ಸ್ಪರ್ಮ್ಸ್ ಹಸ್ಬೆಂಡ್ ಸ್ಪರ್ಮ್ಸ್ ಮಿಕ್ಸ್ ಮಾಡಿ ಎಂಬ್ರಿಯೋಸ್ ಕ್ರಿಯೇಟ್ ಮಾಡಿ ಇದನ್ನು ಫ್ರೀಸ್ ಮಾಡಿ ವರ್ಷಾನುಗಟ್ಟಲೆ ಸ್ಟೋರ್ ಮಾಡೋದಕ್ಕೆ ಕ್ರಯೋ ಪ್ರಿಸರ್ವೇಷನ್ ಅಂತೀವಿ. ಇದೇ ಥರ ಪುರುಷರಲ್ಲಿ ಸ್ಪರ್ಮ್ನ ಕಲೆಕ್ಟ್ ಮಾಡಿ ಫ್ರೀಸ್ ಮಾಡಿ ವರ್ಷಾನುಗಟ್ಟಲೆ ಸ್ಟೋರ್ ಮಾಡೋದಕ್ಕೆ. ಸೊ ಸ್ಟೋರಿಂಗ್ ಆಫ್ ದೀಸ್ ಫ್ರೋಝನ್ ಗ್ರಾಮೆಟ್ಸ್ ಅಥವಾ ಎಂಬ್ರಿಯೋಸ್ಗೆ ವಿ ಕಾಲ್ ಇಟ್ ಆಸ್ ಕ್ರಯೋ ಪ್ರಿಸರ್ವೇಷನ್. ಓಕೆ, ಯಾರಿಗೆ ಮಾಡಲಾಗುತ್ತೆ ಇದನ್ನು? ಯೂಸ್ ಏನು ಪ್ಲಸ್? ಸೊ ಕ್ರಯೋ ಪ್ರಿಸರ್ವೇಷನ್ ಅನ್ನೋದು ಫಸ್ಟ್ ಇದು ಕ್ಯಾನ್ಸರ್ ಪೇಷಂಟ್ಸ್ಗೆ ಅಂತಲೇ ತೆಗ್ದಿರೋದು. ಈಗ ಯಂಗ್ ಹುಡುಗಿ 10 ವರ್ಷದ ಹುಡುಗಿ ಇನ್ನೂ ಋತುಮತಿ ಆಗಿಲ್ಲ, ಅವ್ರಿಗೆ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆಯಿತು. ಸೊ ಅವ್ರಿಗೆ ನಾವು ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡಿಸ್ಬಿಟ್ರೆ ಯೂಶಲಿ ಏನಿರುತ್ತೆ ರೇಡಿಯೋಥೆರಪಿ ಕೆಮೊಥೆರಪಿ, ಇದರಿಂದ ಅವ್ರದ್ದು ಓವರಿ ಆಗಲಿ ಯೂಟ್ರಸ್ ಆಗಲಿ ಡಿಸ್ಟ್ರಾಯ್ ಆಗಿ ಹೋಗುತ್ತೆ, ಎಗ್ಸ್ ಎಲ್ಲ ಡಿಸ್ಟ್ರಾಯ್ ಆಗಿ ಹೋಗುತ್ತೆ. ಸೊ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಓವೇರಿಯನ್ ಟಿಶ್ಯೂ ಆಗಲಿ ಓವರೀಸ್ ಆಗಲಿ ಅದನ್ನು ಸರ್ಜರಿ ಮಾಡಿ ತೆಗೆದು ಫ್ರೀಸ್ ಮಾಡಿ ಇಟ್ಕೊಂಡು ಅವಳು ಫುಲ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆದಮೇಲೆ ಇನ್ ಫ್ಯೂಚರಲ್ಲಿ ಅವಳಿಗೆ ಮಗು ಮಾಡಬೇಕಂತಂದರೆ ಇದರಿಂದ ಎಗ್ಸ್ ಕಲೆಕ್ಟ್ ಮಾಡ್ಕೋಬೋದು. ಅಥವಾ ಈಗ ಯಂಗ್ ಗರ್ಲ್ ಎಕ್ಸಾಂಪಲ್ ಒಂದು 14 ಇಯರ್ಸ್ ಗರ್ಲ್, ಅವಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಏನಾದರೂ ಡಯಾಗ್ನೋಸ್ ಆಯಿತು, ಅವಳು ಏನು ಮಾಡ್ಬೋದು ಬಿಫೋರ್ ಗೋಯಿಂಗ್ ಟು ದ ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಸೊ ಅವಳು ಫರ್ಟಿಲಿಟಿ ಡಾಕ್ಟರ್ ಮೀಟ್ ಮಾಡಿದ್ರೆ ಅವಳಿಗೆ ಸ್ಟಿಮ್ಯುಲೇಟ್ ಮಾಡಿ ಅವಳು ಎಗ್ಸ್ ಎಲ್ಲ ಕಲೆಕ್ಟ್ ಮಾಡಿ ಅದನ್ನು ಫ್ರೀಸ್ ಮಾಡಿ ಇಟ್ಕೋತೀವಿ. ಈ ಥರ ಅಕಸ್ಮಾತ್ ಅವಳು ಮದುವೆ ಆಗಿತ್ತು ಅಂತಂದರೆ ಅವಳು ಎಗ್ಸ್ ಕಲೆಕ್ಟ್ ಮಾಡಿ ಅವ್ರ ಹಸ್ಬೆಂಡ್ ಸ್ಪರ್ಮ್ ಕಲೆಕ್ಟ್ ಮಾಡಿ ಎಂಬ್ರಿಯೋಸ್ ಮಾಡಿ ಭ್ರೂಣ ಮಾಡಿ ಅದನ್ನು ಸೇವ್ ಮಾಡಿ ಫ್ರೀಸ್. ದ ಫ್ರೀಸಿಂಗ್ ಅಂತಂದರೆ ವಿ ಯೂಶಲಿ ಡೂ ಬೈ ಅ ವಿಟ್ರಿಫಿಕೇಷನ್ ಅಂತ ಹೇಳಿ. ದೇ ಆರ್ ಸ್ಟೋರ್ಡ್ ಇನ್ ದ ನೆಗೆಟಿವ್ ಟೆಂಪ್ರೇಚರ್ ಅಟ್ 196 ಡಿಗ್ರಿ ಸೆಲ್ಸಿಯಸ್ ಇನ್ ದ ಲಿಕ್ವಿಡ್ ನೈಟ್ರೋಜನ್. ಆಮೇಲೆ ಈ ಫ್ರೀಸ್ ಮಾಡಿರೋದನ್ನು ವರ್ಷಾನುಗಟ್ಟಲೆ ನಾವು ಸ್ಟೋರ್ ಮಾಡ್ಬೋದು. ಈ ಎಲ್ಲ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆದಮೇಲೆ ಅವರು ಮದುವೆ ಆಗಿ ಅವ್ರಿಗೆ ಮಗು ಬೇಕಂದಾಗೆ ವಿ ಕ್ಯಾನ್ ಕಲೆಕ್ಟ್ ದೀಸ್ ಎಗ್ಸ್ ರೂಮ್ ಟೆಂಪ್ರೇಚರ್ಗೆ ತೊಗೊಂಡು ಬಂದು ಥಾಯಿಂಗ್ ಅಂತ ಹೇಳ್ತೇವೆ. ಆಮೇಲೆ ಅವ್ರಿಗೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದರೆ ಮಗು ಆಗೋ ಚಾನ್ಸಸ್ ಇರುತ್ತೆ. ಓಕೆ ಡಾಕ್ಟರ್, ಸೋಷಿಯಲ್ ಎಗ್ ಫ್ರೀಸಿಂಗ್ ಅಂದರೆ ಏನು ಹಾಗಾದರೆ? ಈಗ ಯಂಗ್ ಗರ್ಲ್ಸ್ ಹೂ ಆರ್ ಕರಿಯರ್ ಓರಿಯೆಂಟೆಡ್, ಆಮೇಲೆ ಹೂ ಆರ್ ನಾಟ್ ಫೈನಾನ್ಷಿಯಲಿ ಸ್ಟೇಬಲ್ ಅಥವಾ ಅವ್ರ ಎಜುಕೇಷನ್ ಎಲ್ಲ ಮುಗಿಸಿದ ಮೇಲೆ ನಾವು ಆವಾಗ ಮದುವೆ ಆಗಬೇಕು, ಆಮೇಲೆ ಇದೆಲ್ಲ ಆಗೋವರೆಗೂ ನಮಗೆ ಮಕ್ಕಳು ಮಾಡ್ಕೊಳ್ಳೋದು ಬೇಡ, ಲೇಟ್ ಮದುವೆ ಆಗೋದು, ಈ ಥರ ಎಲ್ಲ ಹೆಣ್ಮಕ್ಳು ಏನು ಮಾಡ್ಬೋದು ಅವ್ರು ಯಂಗ್ ಏಜಲ್ಲಿ ಒಂದು 25 ವಯಸ್ಸು ಅರೌಂಡ್ ಅವರು IVF ಸೆಂಟರ್ ಮೀಟ್ ಮಾಡಿ ಫರ್ಟಿಲಿಟಿ ಡಾಕ್ಟರ್ ಮೀಟ್ ಮಾಡಿ ಅವರು ಎಗ್ಸನ್ನ ಕಲೆಕ್ಟ್ ಮಾಡಿ ಫ್ರೀಸ್ ಮಾಡಿ ಇಟ್ಕೊಂಡು ಆಮೇಲೆ ಅವರು 35-40 ಇದ್ದಾಗೆ ಯಾವಾಗ ಮದುವೆ ಆಗ್ತಾರೋ ಅಥವಾ ಯಾವಾಗ ಮಗು ಮಾಡಬೇಕಂತಾರೋ ಈ ಎಗ್ಸ್ನ ಯೂಸ್ ಮಾಡಿ ಮಗು ಮಾಡ್ಕೊಳ್ಳೋದಕ್ಕೆ ಸೋಷಿಯಲ್ ಎಗ್ ಫ್ರೀಸಿಂಗ್ ಅಂತ ಹೇಳ್ತೇವೆ. ಇದು ಎಸ್ಪೆಷಲಿ ಯಾಕೆ ಯೂಸ್ ಆಗುತ್ತೆ ಅಂತಂದರೆ ನೀವು ಯಂಗ್ ಏಜಲ್ಲಿ ಎಗ್ ಫ್ರೀಸ್ ಮಾಡಿದರೆ ದೇ ಆರ್ ಇನ್ ಅ ಗುಡ್ ಕ್ವಾಲಿಟಿ. ಈಗ 35 ಆದಮೇಲೆ ಎಗ್ ಫ್ರೀಸ್ ಮಾಡಬೇಕು ಅಂತಂದರೆ ಎಗ್ ಕ್ವಾಲಿಟಿ ಕಡಿಮೆ ಆಗುತ್ತೆ. ಯಾಕಂದರೆ ಒಂದು ಸ್ತ್ರೀಯರಲ್ಲಿ ಲಿಮಿಟೆಡ್ ನಂಬರ್ ಆಫ್ ಎಗ್ಸ್ ಇರುತ್ತೆ. ಸೊ ಅವ್ರದ್ದು ಏಜ್ ಆಗ್ತಿದ್ದಂಗೆ ಕ್ವಾಲಿಟಿನೂ ಕಮ್ಮಿ ಆಗುತ್ತೆ ಕ್ವಾಂಟಿಟಿನೂ ಕಮ್ಮಿ ಆಗುತ್ತೆ. ಸೊ ಯಂಗ್ ಏಜಲ್ಲಿ ಫ್ರೀಸ್ ಮಾಡೋದ್ರಿಂದ ಓಲ್ಡ್ ಏಜಲ್ಲಿ ಸ್ವಲ್ಪ 35-40 ಮಗು ಮಾಡೋದ್ರಿಂದ ಯು ವಿಲ್ ಹ್ಯಾವ್ ಅ ನಾರ್ಮಲ್ ಚೈಲ್ಡ್. ಓಕೆ ಡಾಕ್ಟರ್, ಇನ್ನು ಮಿಲನ್ ಹಾಸ್ಪಿಟಲ್ ಬಗ್ಗೆ ಹೇಳೋದಾದರೆ ಅಲ್ಲಿ ಟ್ರೀಟ್ಮೆಂಟ್ ಪ್ರೊಸೀಜರ್ ಎಲ್ಲ ಹೇಗಿರುತ್ತೆ? ಸೊ ಈಗ ಮಿಲನ್ ಹಾಸ್ಪಿಟಲ್ ಇದ್ದಿದ್ದು ಆಲ್ಮೋಸ್ಟ್ ಈಗ 35 ಇಯರ್ಸಿಂದ ಅದು ನಡೀತಾ ಇದೆ ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಸೆಂಟರ್ ಆ್ಯಂಡ್ ಡಾಕ್ಟರ್ ಕಾಮಿನಿ ರಾವ್ ಮ್ಯಾಮ್ ಇಸ್ ಅ ಪಯನಿಯರ್ ಇನ್ ಫರ್ಟಿಲಿಟಿ ಟ್ರೀಟ್ಮೆಂಟ್. ಸೊ ಇಲ್ಲಿ ಎಲ್ಲ
ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ನ್ಯೂ ART ಲಾಗೆ ಇದೆಲ್ಲ ಸೆಂಟರ್ಸು ರಿಜಿಸ್ಟ್ರೇಷನ್ ಆಗೋಗಿದೆ. ಆಮೇಲೆ ಎಲ್ಲ ಸೆಂಟ್ರಲ್ಲಿ ಐದರ್ ವಿ ಸ್ಟಾರ್ಟ್ ವಿತ್ ಬೇಸಿಕ್ ಇನ್ವೆಸ್ಟಿಗೇಷನ್ಸ್, ಅದಾದಮೇಲೆ ಅಡ್ವಾನ್ಸ್ ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ. ಇಲ್ಲಿ ಲ್ಯಾಬ್ ಕಂಡೀಷನ್ಸ್ ಚೆನ್ನಾಗಿದೆ, ಯಾರಿಗೆ ಏನು ಟ್ರೀಟ್ಮೆಂಟ್ ಬೇಕೋ ಅದು ಕೊಡಲಾಗುತ್ತದೆ. ಸೊ ಐದರ್ ಇಟ್ ಕ್ಯಾನ್ ಬಿ ಅ ಜೆನೆಟಿಕ್ ಸೆಂಟರ್ ಆಗಿರಬಹುದು, ಆಮೇಲೆ ಅಡ್ವಾನ್ಸ್ ಟ್ರೀಟ್ಮೆಂಟ್ ಆಗಿರಬಹುದು, ಐದರ್ ಥರ್ಡ್ ಪಾರ್ಟಿ ರೀಪ್ರೊಡಕ್ಷನ್ ಲೈಕ್ ಯಾರಿಗಾದ್ರೂ ಡೋನರ್ ಎಗ್ಸ್ ಆಗಲಿ, ಡೋನರ್ ಸ್ಪರ್ಮ್ಸ್ ಆಗಲಿ, ಸರೋಗಸಿ ಬೇಕಾಗ್ತಿದ್ರೆ ಇಲ್ಲಿ ಎಲ್ಲ ಫೆಸಿಲಿಟಿನೂ ಇದೆ. ಆ್ಯಂಡ್ ಎಲ್ಲ ಸೆಂಟ್ರಲ್ಲೂ ಇನ್ ಹೌಸ್ ಲ್ಯಾಬ್ ಇದೆ. ಸೊ ಒಂದು ಪೇಷಂಟ್ ಒಂದು ಸತಿ ಹಾಸ್ಪಿಟ್ಲಿಗೆ ಬಂದರೆ 10 ಕಡೆ ಅಡ್ಡಾಡೋದು ಬೇಕಾಗಲ್ಲ. ಸೊ ಇಟ್ಸ್ ಅ ನೈಸ್ ಹಾಸ್ಪಿಟಲ್. ಓಕೆ ಡಾಕ್ಟರ್, ಇನ್ನು ತಾವು ಸಾಕಷ್ಟು ಪೇಷಂಟ್ನ ನೋಡಿದ್ದೀರಾ, ಸ್ಪೆಷಲ್ ಕೇಸಸ್ ಬಗ್ಗೆ ಹೇಳೋದಾದರೆ ತಮ್ಮ ಅನುಭವದಲ್ಲಿ? ತುಂಬ ಸ್ಪೆಷಲ್ ಕೇಸ್ ಇದೆ, ಎವ್ರಿ ಕೇಸ್ ಇಸ್ ಅ ಸ್ಪೆಷಲ್. ಬಟ್ ಒಂದು ಎಕ್ಸಾಂಪಲ್ ಐ ವಾಂಟ್ ಟು ಗಿವ್ ಅಂದರೆ, ಒಂದು ಕಪಲ್ಸ್ ಬಂದಿದ್ರು, ಅವ್ರಿಗೆ ಒಂದು ಮಗು ಆಗಿತ್ತು. ಅವ್ರದ್ದು ಡೆಲಿವರಿ ಆದಮೇಲೆ ಮಗುವಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿ ಅದು 2 ದಿನದಲ್ಲೇ ತೀರಿ ಹೋಯಿತು. ಸೊ ಆ ಮಗುನ ಅಟಾಪ್ಸಿ ಕಳಿಸಿದ್ರೆ ಅದರಲ್ಲಿ ಏನೋ ಜೆನೆಟಿಕ್ ಪ್ರಾಬ್ಲಮ್ ಅಂತ ಬಂತು. ಸೊ ಅದಾದಮೇಲೆ ಅವಳು ವೈಫ್ ವಾಸ್ ಸೋ ಡಿಪ್ರೆಸ್ ದಟ್ ನನ್ನ ಲೈಫಲ್ಲಿ ಮಗುನೇ ಮಾಡ್ಕೊಳ್ಳಲ್ಲ ಅಂತ. ಸೊ ಆ ಥರ ಕಪಲ್ಸ್ ಬಂದಾಗೆ ಡೀಟೇಲಾಗಿ ಜೆನೆಟಿಕ್ ಟೆಸ್ಟ್ ಮಾಡಿದ್ವಿ. ಡೀಟೇಲಾಗಿ ಜೆನೆಟಿಕ್ ಟೆಸ್ಟ್ ಮಾಡಿದ್ಮೇಲೆ ವೈಫಲ್ಲಿ ತೊಂದರೆ ಇದೆ ಅಂತ ಗೊತ್ತಾಯಿತು. ಅದಾದಮೇಲೂ ಅವ್ರು IVFಗೆ ಹೋಗಿ ಅವ್ರದ್ದು ಎಂಬ್ರಿಯೋಸ್ ಜೆನೆಟಿಕ್ ಟೆಸ್ಟಿಂಗ್ ಕಳ್ಸೋಕ್ಕೆ ಹೇಳಿದರು. ಅದೆಲ್ಲ ಕಳಿಸಿದ ಮೇಲೆ ಒಂದು ಎಂಬ್ರಿಯೋ ವಾಸ್ ಅ ಗುಡ್, ಅದನ್ನು ಟ್ರಾನ್ಸ್ಫರ್ ಮಾಡಿ ಅವಳೀಗ ಡೆಲಿವರಿ ಆಗಿ ಒಂದು ನೈಸ್ 9 months ಬೇಬಿ ಇದೆ. ಅದು ನೋಡಿದ್ರೆ ಎಷ್ಟು ಖುಷಿ ಅನಿಸುತ್ತೆ ಅಂತಂದರೆ, ಅವಳಿಗೆ ಬಂದಿದ್ದು ವಿತ್ ಅ ಇಂಟೆನ್ಷನ್ ದಟ್ ನಂಗೆ ಮಗುನೇ ಆಗಲ್ಲ ಲೈಫಲ್ಲಿ ಅಂತ. ಸೊ ನಾವು ಶಿ ಈಸ್ ಗೋಯಿಂಗ್ ಬ್ಯಾಕ್ ವಿತ್ ಅ ಹ್ಯಾಪಿ ಲೈಫ್. ಓಕೆ ಡಾಕ್ಟರ್, ಯೂಶ್ವಲಿ ಬಂಜೆತನ ಸಮಸ್ಯೆ ಇರುವವರಿಗೆ ಮನೆಯವರ ಸಪೋರ್ಟ್ ಕೂಡ ಬೇಕಾಗತ್ತೆ. ಅವರ ಮನಸ್ಥಿತಿ ಸಾಕಷ್ಟು ಡಿಪ್ರೆಷನ್ಗೆ ಹೋಗಿರ್ತಾರೆ, ಹೆಂಗೆ ಸಪೋರ್ಟ್ ಮಾಡಬೇಕು ಅವರು? ಸೊ ಫಸ್ಟ್ ಆಫ್ ಆಲ್ ಮನೆಯವರು ಏನು ಹೇಳಬೇಕು ಅಂತಂದರೆ, ಏನಿದ್ರೂ ಓಕೆ, ಫಸ್ಟು ಟ್ರೀಟ್ಮೆಂಟ್ಗೆ ಒಪ್ಕೋಬೇಕು. ಯಾಕಂದರೆ ನಮ್ದು ಹಿಂದಿನ ಜನ್ರೇಷನ್ ಅವರೆಲ್ಲ ಬೇಗ ಮಗು ಆಗಿ ಹೋಗ್ತಿತ್ತು. ಅವರು ಇನ್ನೂ ಮಗು ಆಗಬಾರ್ದು ಅಂತ ಆಪ್ರೇಷನ್ ಮಾಡಿಸ್ಕೊತಿದ್ರು. ಬಟ್ ಈಗಿನ ಜನ್ರೇಷನ್ಗೆ ಲೈಫ್ ಸ್ಟೈಲ್ ಚೇಂಜಸ್ ಆಗಲಿ, ತುಂಬ ಸ್ಟ್ರೆಸ್ಫುಲ್ ಲೈಫ್ ಆಗಿ, ಸೊ ಮಗು ಆಗೋಕ್ಕೆ ತೊಂದರೆ ಆಗ್ತಾ ಇದೆ. ಸೊ ಅವರು ಟ್ರೀಟ್ಮೆಂಟಿಗೆ ಹೋಗ್ತೀನಿ ಅಂದಾಗೆ, ಸೊ ಫ್ಯಾಮಿಲಿಯವ್ರ ಸಪೋರ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಯಿತು, ಈಗಿನ ಜನ್ರೇಷನ್ ಅವ್ರದ್ದು ಲೈಫ್ ಸ್ಟೈಲ್ ಚೇಂಜ್ ಇದೆ, ಸೊ ಇವ್ರಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ಸೊ ದೇ ಹ್ಯಾವ್ ಟು ಗಿವ್ ಈಸಿ ಪರ್ಮಿಷನ್, ಜೊತೆಯಲ್ಲಿ ಬರಬೇಕು, ಕೇಳಬೇಕು, ರಾದರ್ ದೆನ್ ಸ್ಟಾಪ್ ದೆಮ್, ಎನ್ಕರೇಜ್ ದೆಮ್ ಆ್ಯಂಡ್ ಮೇಕ್ ದೆಮ್ ಹ್ಯಾಪಿ. ಓಕೆ, IVF ಚಿಕಿತ್ಸೆ ಅನ್ನುವಂಥದ್ದು ಅದಕ್ಕೆ ಏನಾದರೂ ಏಜ್ ಲಿಮಿಟ್ ಇದೆಯಾ? ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಕೆಲವರು 21-22 ವರ್ಷಕ್ಕೆ ಮದುವೆ ಆಗಿರ್ತಾರೆ. ಆ ಟೈಮಲ್ಲಿ ಏನಾದರೂ ಅವರು ಸಜೆಸ್ಟ್ ಮಾಡಿದ್ರೆ ತಾವು ಒಪ್ಕೋತೀರಾ ಹೇಗೆ ಸಣ್ಣ ವಯಸ್ಸಿಗೆ? ಸೊ IVF ಟ್ರೀಟ್ಮೆಂಟ್ ಅನ್ನೋದು ಏಜ್ ಬಾರ್ ಅಂತ ಏನಿಲ್ಲ, ಬಟ್ ತೊಂದರೆ ಏನಿದೆ ಅದು ಇಂಪಾರ್ಟೆಂಟು. ಈಗ ಚಿಕ್ಕ ಹುಡುಗಿ ಬಂದಿರ್ತಾಳೆ, ನಾವು ಸ್ಕ್ಯಾನ್ ಮಾಡ್ತೀವಿ, 22 year ಏಜ್ ಒಂದು ಹುಡುಗಿ ಬಂದಿರ್ತಾಳೆ. ಸೊ ಸ್ಕ್ಯಾನ್ ಮಾಡಿದ್ರೆ ಹಾರ್ಡ್ಲಿ ಎಗ್ಸ್ ಇರುತ್ತೆ, 1-2 ಫಾಲಿಕಲ್ ಇರುತ್ತೆ. ಅವರು ಇನ್ನೊಂದು ಸ್ವಲ್ಪ ದಿನದಲ್ಲಿ ಮೆನೋಪಾಸ್ ಅಟೆಂಡ್ ಆಗ್ತಾರೆ. ವಿ ಕಾಲ್ ದಿಸ್ ಕಂಡೀಷನ್ ಇಸ್ ಅ ಪ್ರೀಮೆಚ್ಯೂರ್ ಮೆನೋಪಾಸ್. ಆ ಥರದವ್ರಿಗೆ ನಾವು IVF ಚಿಕ್ಕ ವಯಸ್ಸಲ್ಲೂ ಹೇಳ್ತೇವೆ. ಸೊ ಇಟ್ ಡಿಪೆಂಡ್ಸ್ ಆನ್ ದ ವಾಟ್ ಮೆಡಿಕಲ್ ಕಂಡೀಷನ್ ಆರ್ ಪ್ರಾಬ್ಲಮ್ ಶಿ ಈಸ್ ಹ್ಯಾವಿಂಗ್. ಓಕೆ ಡಾಕ್ಟರ್, ಲೈಫ್ ಸ್ಟೈಲ್ ತುಂಬಾ ಮುಖ್ಯ ಆಗುತ್ತೆ. ಸೊ ಲೈಫ್ ಸ್ಟೈಲ್ ಹೆಂಗಿರಬೇಕು? ಸೊ ಆ್ಯಸ್ ಯೂಶುವಲ್ ನಮ್ದು ಹಿಂದಿನ ಜನ್ರೇಷನ್, ಅಜ್ಜಿ ಜನ್ರೇಷನ್ ಏನಿತ್ತು, ದೇ ಹ್ಯಾಡ್ ಅ ವೆರಿ ಗುಡ್ ಲೈಫ್ ಸ್ಟೈಲ್. ಸೊ ಒಂದು ತಿನ್ನೋದ್ರಲ್ಲಿ ವಿ ಶುಡ್ ಹ್ಯಾವ್ ಅ ಹೆಲ್ದಿ ಈಟಿಂಗ್. ಸೊ ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸ್, ಜಂಕ್ ಫುಡ್ಸ್ ಅವಾಯ್ಡ್ ಮಾಡಬೇಕು. ಆಮೇಲೆ ತುಂಬ ಕಾರ್ಬೋಹೈಡ್ರೇಟ್ಸ್ ಕನ್ಸಂಪ್ಷನ್ ವಿ ಹ್ಯಾವ್ ಟು ಅವಾಯ್ಡ್. ಆಮೇಲೆ ಈಗ ಫ್ರೂಟ್ಸ್ ಆಗಲಿ, ವೆಜಿಟೇಬಲ್ಸ್ ಆಗಲಿ ಇನ್ನು ರೆಗ್ಯುಲರ್ ಬೇಸಿಸ್ ತಿನ್ನಬೇಕು. ಆಮೇಲೆ ವಾಕಿಂಗ್ ಆಗಲಿ, ವಿ ಡೋಂಟ್ ಎಕ್ಸಸೈಸ್ ಓನ್ಲಿ, ನಮ್ದೊಂಥರ ಸೆಡೆಂಟರಿ ಲೈಫ್, ದ್ಯಾಟ್ ವಿ ಹ್ಯಾವ್ ಟು ಅವಾಯ್ಡ್. ಐದರ್ ಫಿಸಿಕಲ್ ಎಕ್ಸಸೈಸ್, ಏನು ಸಿಂಪಲ್ ವಾಕಿಂಗ್ ಆದರೂ ಮಾಡಬೇಕು. ಆಮೇಲೆ ಸ್ಮೋಕಿಂಗ್, ಅವಾಯ್ಡ್ ಸ್ಮೋಕಿಂಗ್. ಯಾಕಂದರೆ ಸ್ಮೋಕಿಂಗ್ ಹ್ಯಾಸ್ ಅ ಇಫೆಕ್ಟ್ ಆನ್ ಬೋತ್, ಫೀಮೇಲ್ಸಲ್ಲೂ ಎಫೆಕ್ಟ್ ಆಗುತ್ತೆ, ಮೇಲ್ಸಲ್ಲೂ ಎಫೆಕ್ಟ್ ಆಗುತ್ತೆ. ಫೀಮೇಲ್ಸಲ್ಲಿ ಎಗ್ಸು ಬೇಗ ಕೌಂಟ್ ಕಡಿಮೆ ಆಗುತ್ತೆ, ದೇ ಮೇ ಹ್ಯಾವ್ ಅ ಅರ್ಲಿ ಮೆನೋಪಾಸ್. ಆ್ಯಂಡ್ ಮೇಲ್ಸಲ್ಲಿ ಕೂಡ ಸ್ಪರ್ಮ್ ಕ್ವಾಲಿಟಿ ಪ್ಯಾರಾಮೀಟರ್ಸ್ ಎಫೆಕ್ಟ್ ಆಗುತ್ತೆ. ಸೊ ಅವಾಯ್ಡ್ ಸ್ಮೋಕಿಂಗ್. ಆಮೇಲೆ ಸಿವಿಯರ್ ಆಲ್ಕೋಹಾಲ್ ಇಂಟೇಕ್, ಎವ್ರಿ ಡೇ ದೇ ಆರ್ ಟೇಕಿಂಗ್ ಆಲ್ಕೋಹಾಲ್, ಇಟ್ ಹ್ಯಾಸ್ ಟು ಬಿ ಅವಾಯ್ಡೆಡ್. ಆಮೇಲೆ ಒನ್ ಇಂಪಾರ್ಟೆಂಟ್ ಥಿಂಗ್ ಐ ವಾಂಟ್ ಟು ಫರ್ಗೆಟ್ ಟು ಟೆಲ್ ಯು ಇಸ್ ಅ ಮೊಬೈಲ್ ಯೂಸೇಜ್. ಯಾರಿಗೂ ಗೊತ್ತಾಗ್ತಿಲ್ಲ, ಬಿಕಾಸ್ ಆಫ್ ದಿಸ್ 4G 5G ಮೊಬೈಲ್ ಆಗಲಿ ಲ್ಯಾಪ್ಟಾಪ್ ಆಗಲಿ ಏನು ಪರಿಣಾಮ ಬೀಳ್ತಿದೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ದಿಸ್ ಹ್ಯಾಸ್ ಅ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ದೀಸ್ ಆರ್ ಸ್ಪರ್ಮ್ ದ ಡೈರೆಕ್ಟ್ ಜೆನೆಟಿಕ್ ಮಟೀರಿಯಲ್ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಸೊ ಟ್ರೈ ಟು ಅವಾಯ್ಡ್ ದೀಸ್ ಗ್ಯಾಜೆಟ್ಸ್ ಆಸ್ ಮಚ್ ಆಸ್ ಪಾಸಿಬಲ್. ಅಥವಾ ಯೂಸ್ ಮಾಡಲೇಬೇಕಂತ ಅಂತಂದರೆ ಬಾಡಿಯಿಂದ ದೂರ ಇಡಿ, ಅಟ್ಲೀಸ್ಟ್ 25 centimeter ಕೀಪ್ ಅವೇ. ಸೊ ದೀಸ್ ಆರ್ ದ ಲೈಫ್ ಸ್ಟೈಲ್ ಚೇಂಜಸ್ ವಿ ವಾಂಟ್ ಟು ಅಡಾಪ್ಟ್. ಥ್ಯಾಂಕ್ ಯು ಡಾಕ್ಟರ್, ಸಾಕಷ್ಟು ಮಾಹಿತಿ ನೀಡಿದ್ರಿ ಇನ್ಫರ್ಟಿಲಿಟಿ ಬಗ್ಗೆ. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಮಿಲನ್ ದಿ ಫರ್ಟಿಲಿಟಿ ಸ್ಪೆಷಲಿಸ್ಟ್, 4ನೇ ಮಹಡಿ, ಫ್ಲಾಟ್ ನಂಬರ್ 7G, ಗ್ರಾಫೈಟ್ ಇಂಡಿಯಾ ಎದುರು, ವೈಟ್ ಫೀಲ್ಡ್, ಬೆಂಗಳೂರು 560048. ದೂರವಾಣಿ ಸಂಖ್ಯೆ 18001002 8860.
ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.